ಎಣಿಸಿದಷ್ಟು ಸುಲಭವಲ್ಲ. ಹಿರಣ್ಯ, ಗೋಪಾಲಯ್ಯ, ಚಂದ್ರಯ್ಯ, ಭಾಗೀರಥಿ ಈ ಒಬ್ಬೊಬ್ಬರು ಒಂದೊಂದನ್ನು ಎಣಿಸಿದ್ದರು. ಆದರೆ ಯಾರ ಎಣಿಕೆ ಕಾರ್ಯಕ್ಷೇತ್ರದಲ್ಲಿ ಸಫಲವಾಗುವುದೆಂಬುದು ತಿಳಿಯದ ವಿಷಯ, ಊಹೆಗೆ ಮೀರಿದ ಪ್ರಸಂಗ. ಒಂದೊಂದು ಮನಸ್ಪು ಇತ್ತಡಿಗಳನ್ನು ಸೇರಲೆತ್ನಿಸುತ್ತದೆ. ನಾಲ್ವರು 8 ಬಗೆಯಾಗಿ ಯೋಚಿಸುತ್ತಿದ್ದಾರೆ. ಇದರಲ್ಲಿ ನಿರ್ಧಾರ ಖಂಡಿತವೆಂದರೆ ಗೋಪಾಲಯ್ಯನದು. ಮಗಳು ಅಳಿಯನೂ ಕೂಡಿ ಸುಖವಾಗಿರಲಿ, ಮನೆ ಅಳಿಯ ಆದರೂ ಚಿಂತೆಯಿಲ್ಲ. ಅವರಿಗಿರುವ 3 ಹೆಣ್ಣು ಮಕ್ಕಳಲ್ಲಿ ಒಬ್ಬಳು ಮದುವೆಯಾಗಿ ದೂರ ಹೋಗಿದ್ದಾಳೆ. ನಡುವಿನವಳು ಭಾಗೀರಥಿ, ಕಿರಿಯಳು ಬರಿಯ 6-7 ವರ್ಷದ ಕೂಸು. ಹಿರಣ್ಯ ಭಿಕ್ಷಾರ್ಥಿಯಾಗಿ ಬಂದಿದ್ದಾನೆ ಎಂದ ಬಳಿಕ ಮರುಮಾತಿಲ್ಲ. ಎಂಥ ತಪ್ಪಿದ್ದರೂ ಕ್ಷಮೆಯೇ. ನ್ಯಾಯವಾಗಿ ತೋರುವ ಆ ಒಂದು ಹಾದಿಯನ್ನು ಮುಚ್ಚಿದರೆ ಬೇರೆಯದು ಚೆಲುವಿನ ದಾರಿಯಲ್ಲ, ಲೋಕದಲ್ಲಿ ಕೀರ್ತಿಯನ್ನು ತರುವಂಥದಲ್ಲ. ರಾತ್ರಿ ಊಟವಾದ ಬಳಿಕ ಗೋಪಾಲಯ್ಯ ಮಗಳನ್ನು ಕಿರುಮನೆಗೆ ಕರೆದುಕೊಂಡು ಹೋಗಿ, ಭಾಗಿ, ಕೊನೆಗೂ ಅವರಿಗೆ ಬುದ್ಧಿ ಬಂದಿದೆ. ಹಿರಣ್ಯ ಪಾಪದವ, ನಾನು ಮೊದಲೇ ಅನ್ನಲಿಲ್ಲವೇ? ಈಗ ನಿನಗಾಗಿ ಮನೆಯನ್ನು ಬಿಟ್ಟಿದ್ದಾನೆ. ಮಾತಿಗೆ ಮೀರಿದ ಮಗನನ್ನು ತಂದೆ ತಿರಸ್ಕರಿಸಿದ್ದಾನೆ. ಹಿರಣ್ಯನನ್ನು ಇಕ್ಕಟ್ಟಿನ ಸಂಕಟಕ್ಕೆ ಒಡ್ಡಬಾರದು ಎಂದರು. ಭಾಗೀರಥಿ ಒಂದಕ್ಕೂ ಮಾತನಾಡುವಂತಿಲ್ಲ. ಬಾಯ್ದೆರೆದು, ನಾನು ಚಂದ್ರಯ್ಯನ ಹಿಂದೆ ಹೋಗುತ್ತೇನೆ. ಅವನು ಕರೆಯಲು ಬಂದಿದ್ದಾನೆ. ನನ್ನ ಯೋಚನೆಯನ್ನು ಬಿಟ್ಟು ಬಿಡಿ, ನಾನಿನ್ನೂ ಕೈಮೀರಿದವಳು ಎನ್ನುವ ಮನಸ್ಸು. ಆದರೆ ನಾಲಿಗೆ ತಡವರಿಸುತ್ತದೆ. ಅಲ್ಲದೆ ಅವಳು ಯೋಚನೆಗೀಡಾಗಿದ್ದಾಳೆ. ಸಂಜೆ ನೆರಮನೆಗೆ ಹೋಗಿದ್ದಳಷ್ಟೇ, ಅಲ್ಲಿ ಚಂದ್ರಯ್ಯ ಕಾಣಸಿಗಲಿಲ್ಲ. ಸಂಜೆಗೆ ಸಮನಾಗಿ ಶಿವಾಲಯದ ಪೌಳಿಯ ಮೇಲೆ ಕಾದು ಕುಳಿತಳು. ಅವನಿಂದ ತೀರ್ಮಾನವನ್ನು ಪಡೆದು ಬೆಳಗಾಗುವುದರಲ್ಲಿ ಆ ಹಳ್ಳಿಯಿಂದ ಮರೆಯಾಗಬಹುದೆಂದು ಎಣಿಸಿದ್ದಳು. ಆದರೆ ಚಂದ್ರಯ್ಯನು ಬರಲೇ ಇಲ್ಲ. ಕತ್ತಲು ಹರಿದು ಬಹಳ ಹೊತ್ತಾದರೂ ಬರಲಿಲ್ಲ. ತಂದೆಯೂ ಬಂದು ಅವಳನ್ನು ಮನೆಗೆ ಕರೆದೊಯ್ದ. ಅವಳು ಅಲ್ಲಿ ಕಾದು ಕುಳಿತಳೆಕೆಂದು ತಂದೆಗೆ ತಿಳಿಯದು. ಚಂದ್ರಯ್ಯನೇಕೆ ಮಾಯವಾದನೆಂದು ಅವಳು ಊಹಿಸಲಾರಳು. ಅಷ್ಟು ಆತುರಪಟ್ಟು ಬಂದವನು. ನಡುವೆ ಏನಾದರೂ ಕಾರ್ಯ ಅವನನ್ನು ಸೆಳೆದಿರಬೇಕು, ಹೋಗಿರಬಹುದು. ಆದರೆ 1 ವರ್ಷ ಬಾಯಾರಿದವನು ಈ ದಿನವಾದರೂ ಗೆಳತನದ ತೃಷೆಯನ್ನು ತೀರಿಸಲಾರನೆ. ಬಂದಾನು. ತನ್ನ ಅಭಿಪ್ರಾಯವನ್ನು ತಿಳಿದಾಯಿತು. ಎಲ್ಲಾದರೂ ಕಣ್ಮರೆಯಾಗಲು ಸಿದ್ಧತೆ ಮಾಡಿಕೊಂಡೇ ಬರಬಹುದು. ಹೀಗೆಂದು ಆಕೆ ಕನಸಿನ ಅರಮನೆಯನ್ನು ರಚಿಸುತ್ತಾಳೆ. ಈ ಯೋಚನೆಗಳಲ್ಲಿ ತಿಕ್ಕಾಟವಾಗುತ್ತದೆ. ನಡುವೆ ನಿರ್ಧಾರದ ಪ್ರತ್ಯುತ್ತರ ದೊರೆಯುವ ತನಕ ಗೋಪಾಲಯ್ಯ ಕದಲುವಂತಿಲ್ಲ. ಹೀಗೆ ಮಾಡದೆ ಬೇರೆ ಏನು ಮಾಡುತ್ತೀ? ನಿನಗೆ ಯಾರಿದ್ದಾರೆ? ನಾನೆಷ್ಟು ದಿವಸ ಬದುಕಿಯೇನು ಎಂದು ಹೇಳಿದರೆ, ನನಗೆ ನಾನು ಇದ್ದೇನೆ, ಯಾರೂ ಬೇಡ. ಇವರಂತೂ ಬೇಡ. ಇವರಿಗೆ ನನ್ನನ್ನು ಕಾಯುವ ಬುದ್ಧಿ ಇದ್ದಿದ್ದರೆ ಆ ದಿನವೇ ಬರಬೇಕಿತ್ತು. ಆಗ ಬೇಡದೆ ಹೋದವಳು ಈಗೇತಕ್ಕೆ ಎಂದಳು. ಬ್ಯಾಕ್ ಕೋಟ್ ಅದೊಂದು ಮಾತೆ. ಆ ಒಂದು ಗಳಿಗೆಯಲ್ಲಿ ಅವನು ತಪ್ಪಿರಬಹುದು. ಅದು ತಪ್ಪು ಎಂದು ಅವನೇ ಹೇಳುತ್ತಾನಲ್ಲ. ಅವನು ಹೇಳಿದರೆ ಈಗೇನು ಮಾಡಲಿ? ನಾನು ಬೇರೆಯವರಿಗೆ. ಈ ಮಾತೊಂದಕ್ಕೆ ಅವಕಾಶವಿದೆ ಎಂದು ಗೋಪಾಲಯ್ಯ ತಿಳಿದಿರಲಿಲ್ಲ. ಊರಲ್ಲಿ ಅಪವಾದವಿತ್ತು. ಅಪವಾದವನ್ನು ಕಿವಿಯಿಂದ ಕಿವಿಗೆ ಸಾಗಿಸುವವರು ಬರಿಯ ಚಾಡಿಯಲ್ಲೇ ತೃಪ್ತರು. ಇನ್ನೊಬ್ಬರು ಹಾಳಾಗುತ್ತಾರೆ ಎಂದು ವ್ಯಸನ ಪಡುವಂತೆ ಅವರು ತೋರಿಸಿಕೊಂಡರೂ ಅವರ ಕುಲ ಅಂಥದಲ್ಲ. ಅವರು ಅಪ್ರಾಮಾಣಿಕ ಜೀವಿಗಳು. ತಮ್ಮ ಚಾಡಿಯ ಬೆಂಕಿ ಬೆಳೆಯಲು ಯೋಗ್ಯ ಕಟ್ಟಿಗೆ ದೊರೆತರಾಯಿತು ಅವರಿಗೆ. ಚಾಡಿಕಾರರು ಪ್ರತ್ಯಕ್ಷ ಹಿತಬೋಧಕರಂತೆ ಮಗಳ ಕುರಿತು ಕೇಳಿದ್ದನ್ನು ತಂದೆಗೆ ಹೇಳರು. ತೀರ ಆಪ್ತರಾದಂತೆ ಅವರು ಸುದ್ದಿಗೆ ದೂರ. ಚಾಡಿಗೆ ಎದೆಗಾರಿಕೆ ಬೇಡ, ಕುಯುಕ್ತಿ ಸಾಕು. ಆದರೆ ಪ್ರತ್ಯಕ್ಷ ಹಿತಾಕಾಂಕ್ಷೆಗೆ ಧೈರ್ಯ ಬೇಕು, ನಿರ್ವಂಚನೆ ಬೇಕು. ಹೀಗಿರಲು ಗೋಪಾಲಯ್ಯನಿಗೆ ಚಾಡಿ ಸುದ್ದಿ ಸೇರಿರಲಿಲ್ಲ. ಇಂದು ಆಕೆ ತಾನಾಗಿ ನಾನು ಬೇರೆಯವರಿಗೆ ಎಂದಾಗ ಅವನ ಎದೆ ಹಾರಿತು. ನನ್ನ ಮಾನ ತೆಗೆಯುತ್ತೀಯಾ? ನಿನ್ನ ಅನ್ನವನ್ನು ಬಿಟ್ಟು ಎಂಜಲು ಅನ್ನಕ್ಕೆ ಕೈ ಹಾಕುತ್ತೀಯಾ? ನನಗೆ ಮೊದಲು ಕೊಟ್ಟದೇ ಎಂಜಲು ಅನ್ನ. ಧಾರೆಯ ಮಂಟಪದಿಂದ ಇಲ್ಲಿಗೆ ಬರುವ ತನಕ ಎಂಜಲೇ ಗತಿ. ಈಗ ಅನ್ನ ಕೊಡುವವರೊಬ್ಬರು ದೊರಕಿದ್ದಾರೆ. ಪ್ರೀತಿಸಲು ಬಂದವರು, ಬೆಲೆಯರಿಯದೆ ಕೊಂಡವರಲ್ಲ. ಗೋಪಾಲಯ್ಯನ ತಲೆ ಬಿಸಿಯಾಯಿತು. ತನ್ನ ಮಗಳೂ ಪತಿ ವಿರಹಿಯಾಗಿ ಇರುವುದು ಸಾಧ್ಯವಿಲ್ಲೆಂದು, ಅವಳಂಥವಳು ಕಾಮಕ್ಕೆ ಬಲಿಯಾದರೆ ಅದು ಮಾಂಸದ ಶೀಲವೆಂಬುದನ್ನು ತೀರಬಲ್ಲರು. ಆದರೆ ಅಂತರಂಗದಲ್ಲಿ, ಬಹಿರಂಗದಲ್ಲಿ ಹಾಗೆ ಅನ್ನಲು ಬಂದೀತೆ, ಒಪ್ಪಲು ಬಂದೀತೆ? ಮುಂದೆ ಮಾತನಾಡಲಾರದೆ ಯೋಚಿಸಿ ನೋಡು. ಬೇರೆ ಯಾವ ದಾರಿಯಿಂದಲೂ ಚಿರ ಅಪವಾದ, ನಿಂದೆಗಳೇ ಗತಿ. ಯೋಚಿಸಿ ನೋಡು. ಬೆಳಗ್ಗೆ ಆದರೂ ಹಿರಣ್ಯನಿಗೆ ಹೇಳಬೇಕು ಒಂದು ಉತ್ತರ, ಪಾಪ ಎಂದು ಹೊರಬಿದ್ದರು. ಇವರ ಮುಖವನ್ನು ಕಾಣುತ್ತಲೇ ಹಿರಣ್ಯನ ಉತ್ಸಾಹ ಕುಗ್ಗಿತು, ಇಲ್ಲವಾಯಿತು. ಏನು, ಇನ್ನೂ ಹಠದಲ್ಲಿದ್ದಾಳೆಯೇ ಎಂದು ಕೇಳಿದ. ಪಾಪ, ಅವಳಿಗೇನು ಸಾರಾಸಾರ ವಿಚಾರ ಗೊತ್ತು. ಬೆಳಗ್ಗೆ ಅವಳನ್ನು ಸಮಾಧಾನಪಡಿಸುತ್ತೇನೆ. ನೀವು ಸ್ವಸ್ಥ ಮಲಗಿಕೊಳ್ಳಿ. ಸುಮ್ಮನೆ ಯಾರಾರೋ ಅವಳ ಕಿವಿಯನ್ನು ಚುಚ್ಚಿರಬೇಕು. ಸ್ವಸ್ಥವಾಗಿ ಮಲಗುವುದೇ? ಇರಲಿ, ನಾನೊಮ್ಮೆ ಒಳಗೆ ಹೋಗಲೇ? ಪ್ರತ್ಯಕ್ಷ ಅವಳನ್ನು ಕೇಳುತ್ತೇನೆ. ಕಾರಣ ನನ್ನದೇ ತಪ್ಪು. ಅವಳ ಮನಸ್ಸು ಅಷ್ಟು ನೊಂದುದರಿಂದಲೇ ಅಷ್ಟು ಕಠಿಣವಾಗಿದ್ದಾಳೆ. ಅಲ್ಲವಾದರೂ ನನಗೆ ಬೇರೆ ಹಾದಿಯೇನು? ಅವಳು ಬಂದರೆ ಎಲ್ಲಾದರೂ ಬೇಡಿ ತಿಂದು ಬಾಳ್ವೆ. ಇಲ್ಲವಾದರೆ ಮಸಣ.
ಹಿರಣ್ಯನನ್ನು ಕಂಡು ಮಗಳಿಗೆ ಕನಿಕರ ಹುಟ್ಟಿತು ಎಂದು ತಿಳಿದು, ಆಗಲಿ, ಒಳಗೆ ಕಿರುಮನೆಯಲ್ಲಿದ್ದಾಳೆ ಎಂದರು. ಅದೇ ಕಿರಮನೆಯಲ್ಲಿ 4 ದಿನ ನಡೆದ ಉರುಟನೆ, ಆರತಿಯ ಸಂಭ್ರಮಗಳು, ಆ ಜನರ ಸಮುದಾಯದಲ್ಲಿ ಒಬ್ಬರು ಇನ್ನೊಬ್ಬರನ್ನು ಕದ್ದು ನೋಡಲು ಮಾಡಿದ ಯತ್ನಗಳು ಅವನ ಮನಸ್ಸಿಗೆ ಹಸುರಾಗಿ ಹೊಳೆದುವು. ಕಣ್ಣೆದುರಿಗೆ ಮಧುವಣಿಗಿತ್ತಿ ಭಾಗೀರಥಿಯೇ ಕಾಣಿಸಿದಳು. ಕಿವಿಗೆ ಮಧು ಬೇಕೆ ಚಪ್ಪರಕ್ಕೆ ಎಂಬ ಶೋಭಾನೆ ಹಾಡು ನಾಗಸ್ವರದಂತೆ ಕೇಳುತ್ತಿತ್ತು. ಹಿರಣ್ಯನು ಸಪ್ಪೆಮೋರೆಯಿಂದ ಕಿರುಮನೆಗೆ ಕಾಲಿಟ್ಟ. ಭಾಗೀ ಒಂದು ಕಾಲು ದೀಪಕ್ಕೆ ಎದುರಾಗಿ ತಲೆ ತಗ್ಗಿಸಿ ಕುಳಿತಿದ್ದಳು. ಹಿರಣ್ಯನು ದೀಪಕ್ಕೆ ಎದುರಾಗಿ ಕುಳಿತನು. 2 ಮೂರ್ತಿಗಳ ನಡುವೆ ಮಿನ್ನಗೆ ಉರಿಯುವ ಕಾಲುದೀಪ ತಲೆ ಎತ್ತಿ ನೋಡೆನೆಂದು ಬಾಗದ ಭಾಗೀರಥಿ, ಎದುರಿಗೆ ಹೊಳೆವ ಕಂಬನಿಗಳಿಂದ ಕೂಡದ ಹಿರಣ್ಯ, ಮಾತನಾಡಿಸುವ ಆತುರ, ಕಟ್ಟಿದ ಗಂಟಲು, ಕಣ್ಣಿನಿಂದ 4 ತೊಟ್ಟು ಹನಿಗಳು ಸಟಕ್ಕನೆ ನೆಲಕ್ಕೆ ಉದುರಿದವು. ನೆಲ ನೋಡುತ್ತಿದ್ದ ಭಾಗೀರಥಿಯು ಚಕಿತಳಾಗಿ ತಲೆ ಎತ್ತಿದಳು. ಹಿರಣ್ಯನ ಮೌನ ತುಂಬಿದ ತುಟಿಗಳು ಮಾರುದ್ದ ಮಾತನಾಡುತ್ತಿದ್ದವು. ನೀಲಾಂಜನದ ಬೆಳಕು ಕಪೋಲವನ್ನು ತೊಯ್ಯುತ್ತಿದ್ದ ಕಣ್ಣೀರಿನ ಮೇಲೆ ಪುಟ್ಟ ಮಿಂಚಿನಂತೆ ಕಾಣಿಸುತ್ತಿತ್ತು. ಅವಳು ಹಾಗೆಯೇ ನೋಡುತ್ತ ನಿಂತಳು. ಭಾಗೀ ಎಂದನು. ಮಾತು ಮುಂದುವರಿಯದು. ಬಲು ಹೊತ್ತಿನ ಬಳಿಕ, ಭಾಗೀ, ನಿನಗಾಗಿ ತಂದೆಯನ್ನಗಲಿ ಬಂದಿದ್ದೇನೆ. ಬದುಕುತ್ತೇನೆ, ಇಲ್ಲವಾದರೆ ತೆರಳುತ್ತೇನೆ. ಹೆಚ್ಚಿನ ಬೇಡಿಕೆ ಅವನದಿಲ್ಲ. ಕ್ಷಮೆ ಕೇಳುವೆನೆಂದವನು ಕೇಳಲೂ ಇಲ್ಲ. ಭಾಗೀ ಎಷ್ಟು ಹೊತ್ತು ಮೌನವಿದ್ದಾಳು. ಅವಳ ಹೃದಯವು ಕಬ್ಬಿಣ ಬೇರೆಯಲ್ಲ. ತನ್ನನ್ನೇ ನೋಡುವಂತೆ ಪರರನ್ನು ನೋಡಬಲ್ವಳು. ಸರಿ, ನನ್ನ ಮಾತನ್ನು ಕೇಳುತ್ತೀರಾ? ಏನು ಕೇಳುತ್ತೀರಾ? ಆಮೇಲೆ ಏನೆಂದು ತಿಳಿದೀತು? ಏನು ಹೇಳು? ಈಗ ಭಾಗೀರಥಿಯ ಸರದಿ. ಮಾವನ ಮನೆಯಿಂದ ತಾನು ಬಂದಂದಿನಿಂದ ನಡೆದ ಕಥೆಯನ್ನು ತಡೆಯಿಲ್ಲದೆ, ಆವೇಶವಿಲ್ಲದೆ, ಶಾಂತವಾಗಿ ಹೇಳತೊಡಗಿದಳು. ಬಂದುದು, ಮನಸ್ಸಿಲ್ಲದಾದುದು, ಚಂದ್ರಯ್ಯನನ್ನು ಕಂಡುದು, ಆ ಬಳಿಕ ಚಂದ್ರಯ್ಯನಿಗಾಗಿ ಮನಸ್ಸನ್ನು ಧಾರೆಯಿತ್ತುದು. ತಿರುಗಿ ನಿನ್ನೆ ದಿವಸ ಅವನು ಬಂದುದು, ತಾನು ಹಿಗ್ಗಿದುದು, ಅವನು ಕೈ ಹಿಡಿದುದು, ಎಲ್ಲವನ್ನೂ ಹೇಳಿದಳು. ಚಂದ್ರಯ್ಯ ಹಿರಣ್ಯನಿಗೆ ತಿಳಿಯದವನಲ್ಲ. ಸಾಮಾನ್ಯರ ದೃಷ್ಟಿಯಿಂದ ಭಾಗೀರಥಿಯ ನಡತೆ ಭೂಷಣ ತರುವಂತಿರಲಿಲ್ಲ. ಹಿರಣ್ಯನು ಎಲ್ಲವನ್ನೂ ಕೇಳಿದನು. ಭಾಗೀ ಹೇಳಿದಷ್ಟೇ ತಾಳ್ಮೆಯಿಂದ ಕೇಳಿದನು. ಅವನು ಓದು ಬರಹವಿಲ್ಲದವನು, ನವೀನ ಸಮಾಜಕ್ರಾಂತಿ ಸುಳಿಗಾಳಿಗೆ ನಿಲುಕದವನು. ಆದರೆ ಜೀವನವನ್ನು ತಿಳಿಯದವನಲ್ಲ. ತನ್ನ ಸ್ಥಿತಿಯನ್ನು ಎಣಿಸುವ ಮೊದಲು ಬೇರೆಯವರ ಸುಖ ದುಃಖಗಳನ್ನು ಎಣಿಸಬಲ್ಲವನು. ಭಾಗೀರಥಿಯು ಅಷ್ಟನ್ನು ಹೇಳಿ, ಈಗೇನೆನ್ನುತ್ತೀರಿ? ವೈರವಿಲ್ಲ ಎಂದಳು. ಭಾಗೀ, ಗಂಡಸರು ತಪ್ಪಿದರೆ ಯಾರೂ ಹೆಚ್ಚೆಂದು ತಿಳಿಯುವುದಿಲ್ಲ. ಆದರೆ ಸ್ತ್ರೀಯ ನಡತೆಯನ್ನು ನೋಡುವಾಗ ನಮ್ಮ ದೃಷ್ಟಿ ಬೇರೆಯಾಗುತ್ತದೆ, ಅಳತೆಯೂ ಬೇರಾಗುತ್ತದೆ. ಆದರೆ ನಾನು ಅಂಥವನಲ್ಲ. ನಾನೇನು ಮಾಡಿದ್ದರೂ ನನ್ನ ತಪ್ಪಿನಿಂದ ಮಾಡಿದೆ. ಆ ತಪ್ಪು ನನ್ನದು. ಭಾಗೀರಥಿ ಇನ್ನೂ ಬಾಯೆನ್ನುತ್ತೀರಾ? ಹಿರಣ್ಯ, ನಿನ್ನಂಥವಳನ್ನು ಎಂದು ಹಾಗೆನ್ನುತ್ತೇನೆ. ನೀನಲ್ಲದೆ ಬೇರೆ ಯಾರು ಇಷ್ಟು ಸರಳವಾಗಿ ಹೇಳುತ್ತಿದ್ದರು? ಭಾಗೀರಥಿ, ಅದಕ್ಕೂ ಹೆಚ್ಚಿನದೊಂದಿದೆ. ಹಿರಣ್ಯ, ಹೇಳು. ಭಾಗೀರಥಿ, ಅವರು ನಿನ್ನೆ ಬಂದಿದ್ದರು. ನೀವು ನನ್ನನ್ನು ಕರೆದಿದ್ದೀರಿ. ನನ್ನ ಮನಸ್ಸು ಬರಲು ಸಿದ್ಧವಾಗಿದೆ. ಅದು ಸರಿ ಎಂದು ಕಾಣುತ್ತದೆ. ಆದರೆ ಅವರ ಮನಸ್ಸಿನ ಸ್ಥಿತಿ. ಹಿರಣ್ಯ, ಅವನದು ತಪ್ಪು ಕೆಲಸವಲ್ಲವೇ? ಪರರ ಹೆಂಡಿರನ್ನು. ಭಾಗೀರಥಿ, ನೀವು ಬೇರೆ ಲಗ್ನವಾಗುವಿರೆಂದು ಸುದ್ದಿ ಹಾಕಿಲ್ಲವೇ? ಆಗ ಬಿದ್ದವಳೊಬ್ಬಳನ್ನು ಎತ್ತಿದಂತಾಗಲಿಲ್ಲವೇ? ಅವರು ಅಂದರು, 1 ವರ್ಷದ ಹಿಂದೆ ಭೇಟಿಯಾದರೂ ನಿನ್ನೆಯ ತನಕ ಬರಲು ಧೈರ್ಯವಾಗಲಿಲ್ಲೆಂದು. ಇರಲಿ, 4 ದಿವಸವಾದರೂ ನನ್ನ ಮನಸ್ಸು ನಿಮ್ಮನ್ನು ಪ್ರೀತಿಸಿದೆ. ಆಗ ಪ್ರೀತಿಸಬೇಕೆಂದು ಪ್ರೀತಿಸಿದುದು. ಅವರನ್ನು ಪ್ರೀತಿಸಿದುದು ಸ್ವಭಾವದಿಂದ. ಅದನ್ನು ಮರೆಯಲು ಬಂದೀತೆ? ಹಿರಣ್ಯ, ಹಾಗಾದರೆ ಅವನ ಬಳಿಗೆ ಹೋಗುತ್ತೀಯಾ? ಭಾಗೀರಥಿ, ಹಾಗಲ್ಲ. ನಿಮ್ಮ ಜತೆಯಲ್ಲಿದ್ದು ಅವರಿಂದ ಮನಸ್ಸನ್ನು ಕೀಳಲು ಸಾಧ್ಯವಾಗದೆ ಹೋದರೆ, ನಾನು ಮನಃಪೂರ್ವಕ ಪ್ರಯತ್ನಿಸಿಯೂ ಆಗದೆ ಹೋದರೆ ನಿಮ್ಮನ್ನು ಸಂಕಟಕ್ಕೆ ಗುರಿಮಾಡಿದಂತಾಗಲಿಲ್ಲವೇ? ಹಿರಣ್ಯ, ನಾನೀಗ ಸುಖವಾಗಿದ್ದೇನೆಯೇ? ಭಾಗೀರಥಿ, ಬರಬೇಕೆ? ಹಿರಣ್ಯ, ನಿನ್ನಿಷ್ಟ. ಭಾಗೀರಥಿ, ಬರುತ್ತೇನೆ.